15ರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ಮೊದಲು ಬಿಡಿ ಸ್ಥಾನದಲ್ಲಿರುವಂತ 5ರ ವರ್ಗ ಸಂಖ್ಯೆ ಕಂಡು 5ರ ವರ್ಗ ಸಂಖ್ಯೆ 25. 5ರ ವರ್ಗ ಸಂಖ್ಯೆ 25. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗುರು ಕಿರಣ್. ಇವತ್ತಿನ ತರಗತಿಯಲ್ಲಿ ಕಳೆದ ತರಗತಿಯ ಕಂಟಿನ್ಯೂ ಪಾಠ ವರ್ಗ ಸಂಖ್ಯೆಗಳು. ಕಳೆದ ತರಗತಿಯಲ್ಲಿ ವರ್ಗ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯಬಹುದು, 1ರಿಂದ 100ರವರೆಗಿನ ಎಲ್ಲ ವರ್ಗ ಸಂಖ್ಯೆ ಯಾವ ರೀತಿ ಕಂಡುಹಿಡಿದಿದ್ವು. ಅದೇ ರೀತಿಯಾಗಿ ಈ ತರಗತಿಯಲ್ಲಿ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಇರುವ ಎಲ್ಲಾ ವರ್ಗ ಸಂಖ್ಯೆಗಳನ್ನ ಈಸಿಯಾಗಿ ಯಾವ ರೀತಿ ನಾವು ಕಲಿಬಹುದು ಈ ತರಗತಿ ಕಲಿಯೋಣ. ಬಿಡಿ ಸ್ಥಾನದಲ್ಲಿ 5 ಮತ್ತು ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಇರುವ ಎಲ್ಲಾ ವರ್ಗ ಸಂಖ್ಯೆಗಳನ್ನು ಈಸಿಯಾಗಿ ಕಲಿಯೋಣ. ಎಕ್ಸಾಂಪಲ್ 15ರ ವರ್ಗ ಸಂಖ್ಯೆ. 15ರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ ಮೊದಲು ಬಿಡಿ ಸ್ಥಾನದಲ್ಲಿರುವಂತ 5ರ ವರ್ಗ ಸಂಖ್ಯೆ ಕಂಡು 5ರ ವರ್ಗ ಸಂಖ್ಯೆ 25. 5ರ ವರ್ಗ ಸಂಖ್ಯೆ 25. 1ರ ಮುಂದಿನ ಸಂಖ್ಯೆ 2. 1ರ ಮುಂದಿನ ಸಂಖ್ಯೆ 2. 1 ಗುಂಡ್ಲೆ 2 ಮಾಡ್ರೆ 2. 225. ಹಾಗಾದ್ರೆ 15ರ ವರ್ಗ ಸಂಖ್ಯೆ ಎಷ್ಟಂದ್ರೆ 225. ಅದೇ ರೀತಿಯಾಗಿ 25ರ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 5 ಇದೆ. ಬಿಡಿ ಸ್ಥಾನ 5ರ ವರ್ಗ ಸಂಖ್ಯೆ 25. 2ರ ಮುಂದಿನ ಸಂಖ್ಯೆ 3. 2 3 6. 25ರ ವರ್ಗ ಸಂಖ್ಯೆ 625. ಅದೇ ರೀತಿಯಾಗಿ 45ನೇ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 5 ಐತಿ. ಹಾಗಾದ್ರೆ 5ರ ವರ್ಗ ಸಂಖ್ಯೆ 25. ಅದೇ ರೀತಿಯಾಗಿ 4ರ ಮುಂದಿನ ಸಂಖ್ಯೆ 5. 4 20. ಹಾಗಾದ್ರೆ 45ರ ವರ್ಗ ಸಂಖ್ಯೆ ಎಷ್ಟೇ 2025. ಅದೇ ರೀತಿ ಬಿಡಿ ಸ್ಥಾನದಲ್ಲಿ 0 ಇರುವಂತಹ ವರ್ಗ ಸಂಖ್ಯೆಗಳು 10ರ ವರ್ಗ ಸಂಖ್ಯೆ 0 ವರ್ಗ ಸಂಖ್ಯೆ 0. ಅದೇ ರೀತಿ 2 0 ಹಚ್ಕೋಬೇಕಿಲ್ಲ. 0 ವರ್ಗ ಸಂಖ್ಯೆ ಮಾಡಿದ್ರೆ 2 ವರ್ಗ ಸಂಖ್ಯೆ. 1ರ ವರ್ಗ ಸಂಖ್ಯೆ 1. ಹಾಗಾದ್ರೆ 10ರ ವರ್ಗ ಸಂಖ್ಯೆ ಎಷ್ಟಾದ್ರೆ 100. ಅದೇ ರೀತಿ 20ರ ವರ್ಗ ಸಂಖ್ಯೆ 0ರ ವರ್ಗ ಸಂಖ್ಯೆ 2 0 ಹಚ್ಚಿದೆ. 2ರ ವರ್ಗ ಸಂಖ್ಯೆ 4. ಅದೇ ರೀತಿ 40ರ ವರ್ಗ ಸಂಖ್ಯೆ 0ಯ ವರ್ಗ ಸಂಖ್ಯೆ ಎಷ್ಟು 2 0. 4ರ ವರ್ಗ ಸಂಖ್ಯೆ 16. ಹಂಗಾಗಿ 40ರ ವರ್ಗ ಸಂಖ್ಯೆ ಎಷ್ಟಾದ್ರೆ 1600 ಅಥವಾ 1600. ಅದೇ ರೀತಿ 70ರ ವರ್ಗ ಸಂಖ್ಯೆ 0ಯ ವರ್ಗ ಸಂಖ್ಯೆ ಎಷ್ಟೇ 2 0. 7ರ ವರ್ಗ ಸಂಖ್ಯೆ 49. ಹಂಗಾದ್ರೆ ನೋಡ್ರಿ ಈಸಿಯಾಗಿ ನಾವು ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಬಂದ್ರೆ ಎಲ್ಲಾ ವರ್ಗ ಸಂಖ್ಯೆಯನ್ನು ಈಸಿಯಾಗಿ ಕಲಿಬಹುದು. ಹಂಗಾದ್ರೆ ನೀವು ಎಕ್ಸಾಂಪಲ್ ನೀವು ಮಾಡಿ ಕಮೆಂಟ್ ಮೂಲಕ ತಿಳಿಸಿ. 65ರ ವರ್ಗ ಸಂಖ್ಯೆ 85ರ ವರ್ಗ ಸಂಖ್ಯೆ, ಅದೇ ರೀತಿ 90ರ ವರ್ಗ ಸಂಖ್ಯೆ, 110ರ ವರ್ಗ ಸಂಖ್ಯೆ, 130ರ ವರ್ಗ ಸಂಖ್ಯೆ, 95ರ ವರ್ಗ ಸಂಖ್ಯೆಯನ್ನು ನೀವು ಕಂಡುಹಿಡಿದ ಕಮೆಂಟ್ ಮೂಲಕ ನಿಮ್ಮ ಉತ್ತರಗಳನ್ನ ತಿಳಿಸಿ. ಧನ್ಯವಾದಗಳು.